ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೈ ನಾಯಕತ್ವ ಚೇಂಜ್ ಆಗ್ತಾ ಇದ್ದಂತೆ ಬಿಜೆಪಿಯಲ್ಲೂ ಕೂಡ ಶೇಕ್ ಬಂಡೆಗೆ ಪಟ್ಟಾಭಿಷೇಕ ಆಗ್ತಿದ್ದಂತೆ ಬಿಜೆಪಿಯಲ್ಲೂ ಕೂಡ ಬದಲಾವಣೆನ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಥಾನಕ್ಕೆ ಕುತ್ತು ಬರುತ್ತಾ ಅನ್ನುವಂತ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಒಕ್ಕಲಿಗ ಸಮುದಾಯದ ನಾಯಕ ಆರ್ ಅಶೋಕ್ಗೆ ಕೊಡಲಾಗುತ್ತಾ? ಅಶೋಕ್ ಮತ್ತು ಡಿಕೆ ಒಂದೇ ಸಮುದಾಯದವರಾಗಿರೋದ್ರಿಂದ ಬದಲಾವಣೆಗೆ ಬಿಜೆಪಿ ಚಿಂತನೆ ನಡೆಸ್ತಾ ಇದೆಯಾ? ಹಾಗಾದ್ರೆ ಆರ್ ಅಶೋಕ್ ಬದಲು ಯಾರಾಗ್ತಾರೆ ವಿಪಕ್ಷ ನಾಯಕ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಜೆಪಿ ಹೈಕಮಾಂಡ್ ನ ಕಂಪ್ಲೀಟ್ ಲೆಕ್ಕಾಚಾರ. ಒಂದ್ ಕಡೆ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪದಗ್ರಹಣಕ್ಕೆ ಈಗಾಗಲೇ ಕ್ಷಣಗಣನೆ ಎದುರಾಗಿದೆ. ಅವರು ಕೂಡ ಒಕ್ಕಲಿಗ ಪ್ರಬಲ ನಾಯಕ. ಮತ್ತೊಂದ್ ಕಡೆ ಬಿಜೆಪಿಯ ವಿಪಕ್ಷ ನಾಯಕ ಅಂತ ಬಂದಾಗ ಅಲ್ಲಿರೋದು ಕೂಡ ಒಕ್ಕಲಿಗ ಸಮುದಾಯದ ಆರ್ ಅಶೋಕ್ ಅವರೇ. ಹೀಗಾಗಿ ಬಿಜೆಪಿ ಹೈಕಮಾಂಡ್ ಏನ್ ಮಾಡಬಹುದು? ಹಿಂದುಳಿದ ವರ್ಗದ ಮೇಲೆ ಕಣ್ಣಿಟ್ಟಂತ ಬಿಜೆಪಿ ಹೈಕಮಾಂಡ್ ಆರ್ ಅಶೋಕ್ಗೆ ಕೊಟ್ಟು ಸುನಿಲ್ ಕುಮಾರ್ಗೆ ಚಾನ್ಸ್ ಕೊಡುತ್ತಾ? ವಿಪಕ್ಷ ನಾಯಕನಾಗಿ ಸುನಿಲ್ ಕುಮಾರ್ ಹೆಸರು ಮುನ್ನೆಲೆಗೆ ಬಂದಿದೆಯಂತೆ. ಹಿಂದುಳಿದ ನಾಯಕ ಸಿದ್ದರಾಮಯ್ಯ ರಿಸೈನ್ ನ ಅಸ್ತ್ರವಾಗಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದ್ಯಾ? ಬಿಜೆಪಿಯಲ್ಲಿ ಹಿಂದುಳಿದ ವರ್ಗದ ಪ್ರಮುಖ ನಾಯಕ ಸುನಿಲ್ ಕುಮಾರ್. ಸುನಿಲ್ಗೆ ಉನ್ನತ ಹುದ್ದೆ ಕೊಟ್ಟು ಹಿಂದುಳಿದ ವರ್ಗದ ಮತ ಸೆಳೆಯುವಂತ ತಂತ್ರಗಾರಿಕೆ ಬಿಜೆಪಿಯದ್ದು. ಸದ್ಯ ಆರ್ ಅಶೋಕ್ ಕಾರ್ಯವೈಖರಿ ಬಗ್ಗೆ ವರಿಷ್ಠರಲ್ಲಿ ಕೊಂಚ ಅಸಮಾಧಾನವೂ ಇದೆ. ಬಿಜೆಪಿಯ ಕೆಲ ನಾಯಕರಲ್ಲೂ ಅಶೋಕ್ ವಿರುದ್ಧ ಅಸಮಾಧಾನ ಇದೆ. ವಿಪಕ್ಷ ನಾಯಕನಾಗಿ ಸಮರ್ಪಕವಾಗಿ ನಿರ್ವಹಿಸ್ತಾ ಇಲ್ಲ ಅನ್ನೋ ಆರೋಪ. ಇನ್ನು ಸುನಿಲ್ ಕುಮಾರ್ಗೆ ವಿಪಕ್ಷ ನಾಯಕ ಸ್ಥಾನ ಕೊಡೋದಕ್ಕೆ ಬಿಜೆಪಿ ವಲಯದಲ್ಲಿ ಟಾಕ್ ಶುರುವಾಗಿದೆಯಂತೆ. ಸದನದಲ್ಲಿ ಉಳಿದ ನಾಯಕರಿಗಿಂತ ಹೆಚ್ಚಾಗಿ ಗರ್ಜಿಸುವ ಸುನಿಲ್ ಕುಮಾರ್ ಸರ್ಕಾರವನ್ನ ಮಾತಿನಲ್ಲೇ ಕಟ್ಟಿ ಹಾಕುವ ಸಾಮರ್ಥ್ಯ ಇದೆ ಇವರಿಗೆ. ಹೀಗಾಗಿ ಸುನಿಲ್ ಕುಮಾರ್ ಅವರನ್ನೇ ವಿಪಕ್ಷ ನಾಯಕರನ್ನಾಗಿ ಮಾಡಬಹುದು ಅನ್ನುವಂತ ಚರ್ಚೆ ಶುರುವಾಗಿದೆ. ಕಾರಣ ಈಗ ಕಾಂಗ್ರೆಸ್ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಿಸಿರೋದ್ರಿಂದ ಬಿಜೆಪಿ ಅಹಿಂದ ಅಸ್ತ್ರವನ್ನ ಬಳಸೋದಕ್ಕೆ ಮುಂದಾಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ಕವನ. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ಕವನ, ಈಗ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ರಾಜೀನಾಮೆ ಕೊಡಿಸಿದ್ದು ಬಿಜೆಪಿಗೆ ಪ್ಲಸ್ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಇದೆ. ಸುನಿಲ್ ಕುಮಾರ್ ಅವರನ್ನ ವಿಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡಬಹುದಾ? ಎಷ್ಟು ಸಾಧ್ಯತೆ ಇದೆ? ಸೌಖ್ಯ, ಈಗಾಗಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಟ್ಟಿರುವಂಥದ್ದು. ಬುಧವಾರ ಡಿಕೆ ಶಿವಕುಮಾರ್ ಅವರು ಪದಗ್ರಹಣವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಕಾಂಗ್ರೆಸ್ನಲ್ಲಿ ಆಗಿರುವಂತಹ ಬೆಳವಣಿಗೆಗಳನ್ನ ಇದೀಗ ಬಿಜೆಪಿ ಅಸ್ತ್ರವನ್ನಾಗಿ ಬಳಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಇದೀಗ ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ನಾಯಕ. ಸೊ ಹೀಗಾಗಿ ಅವರು ಸಿಎಂ ಆಗಿ ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ. ಈತ ಬಿಜೆಪಿಯಲ್ಲಿ ಸಹ ನಾವು ನೋಡೋದಾದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಹ ಒಕ್ಕಲಿಗ ನಾಯಕ. ಸೊ ಹೀಗಾಗಿ ಬಿಜೆಪಿಯಲ್ಲಿ ಅಂದ್ರೆ ಈಗಾಗಲೇ ಕಾಂಗ್ರೆಸ್ ನಲ್ಲಿ ಅಹಿಂದ ವರ್ಗದವರಿಗೆ ಮತ್ತೊಮ್ಮೆ ಮಹಾದ್ರೋಹ ಆಗಿದೆ ಅನ್ನುವಂತಹ ವಿಚಾರವನ್ನ ಸುನಿಲ್ ಕುಮಾರ್ ಅವರು ಎತ್ತಿದ್ರು. ಸೊ ಹೀಗಾಗಿ ಬಿಜೆಪಿಯಲ್ಲಿ ಯಾಕೆ ಅಹಿಂದ ನಾಯಕರನ್ನ ಬೆಳೆಸಬಾರದು ಅನ್ನುವಂತಹ ಚರ್ಚೆ ಇದೀಗ ಮುನ್ನೆಲೆಗೆ ಬಂದಿರುವಂಥದ್ದು. ಅಹಿಂದ ನಾಯಕ ಅಂತ ನಾವು ಬಿಜೆಪಿಯಲ್ಲಿ ನೋಡೋದಾದ್ರೆ ಹಿಂದುಳಿದ ವರ್ಗದ ನಾಯಕ ಸುನಿಲ್ ಕುಮಾರ್. ಸೊ ಹೀಗಾಗಿ ಈಗಾಗಲೇ ಸಾಕಷ್ಟು ಬಾರಿ ವಿಪಕ್ಷ ನಾಯಕ ಸ್ಥಾನಕ್ಕೆ ಸುನಿಲ್ ಕುಮಾರ್ ಅವರ ಹೆಸರು ಕೇಳಿ ಬಂದಿತ್ತು. ಹೈಕಮಾಂಡ್ ನಾಯಕರು ಸಹ ಅಶೋಕ್ ಅವರ ಕಾರ್ಯವೈಖರಿ ಬಗ್ಗೆ ಸಾಕಷ್ಟು ಬಾರಿ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಕೆಲ ನಾಯಕರು ಸಹ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಸದನದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಲ್ಲಾಗಿರ್ಬೋದು, ಮಾತಿನಲ್ಲಿ ಕಟ್ಟಿ ಹಾಕುವಂಥದ್ರಲ್ಲಾಗಿರ್ಬೋದು ಅಶೋಕ್ ಅವರಿಗಿಂತ ಸುನಿಲ್ ಕುಮಾರ್ ಅವರೇ ಹೆಚ್ಚಾಗಿಯೇ ಇದ್ದಿದ್ದು. ಸೊ ಹೀಗಾಗಿ ಸುನಿಲ್ ಕುಮಾರ್ ಅವರನ್ನ ವಿಪಕ್ಷ ನಾಯಕನನ್ನಾಗಿ ಮಾಡಿದ್ರೆ ಹಿಂದುಳಿದ ವರ್ಗದ ಮತಗಳನ್ನ ಅಹಿಂದ ಮತಗಳನ್ನ ನಾವು ಸೆಳಿಬಹುದು ಅನ್ನುವಂತಹ ತಂತ್ರವನ್ನ ಇದೀಗ ಬಿಜೆಪಿ ರೂಪಿಸ್ತಾ ಇದೆ ಅನ್ನುವಂತಹ ವಿಚಾರ ಇದೀಗ ಬಿಜೆಪಿ ವಲಯದಲ್ಲೇ ಕೇಳಿ ಬರ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಕರಾವಳಿ ಭಾಗದಲ್ಲಿ ಈಗಾಗಲೇ ಬಿಜೆಪಿಗೆ ಸಹ ಉತ್ತಮ ಮತ ಬ್ಯಾಂಕ್ ಇರುವಂಥದ್ದು. ಅದನ್ನ ಮತ್ತಷ್ಟು ಬಲಿಷ್ಠಗೊಳಿಸೋದಕ್ಕೆ 2028ರ ಚುನಾವಣೆಗೆ ನೂತನ ನಾಯಕತ್ವ, ಹೊಸದಾಗಿ ನಾಯಕತ್ವವನ್ನು ಯಾವ ರೀತಿಯಾಗಿ ಹುಟ್ಟು ಹಾಕಬೇಕು ಅನ್ನುವಂತಹ ವಿಚಾರವಾಗಿ ಸಹ ಇದೀಗ ಬಿಜೆಪಿ ಚಿಂತನೆಯನ್ನ ನಡೆಸ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಇದೀಗ ವಿಪಕ್ಷ ನಾಯಕನ ಸ್ಥಾನದಲ್ಲಿರುವಂತಹ ಆರ್ ಅಶೋಕ್ ಅವರನ್ನ ಔಟ್ ಮಾಡಿ ಸುನಿಲ್ ಕುಮಾರ್ ಅವರನ್ನ ಇನ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ವಿಚಾರ ಇದೀಗ ಬರ್ತಾ ಇರುವಂತದ್ದು. ಸೌಖ್ಯ, ಓಕೆ, ಥ್ಯಾಂಕ್ ಯು ಕವನ ಡೀಟೇಲ್ಸ್ಗೆ.